ವಾಟ್ ಆರ್ ದ ರಸ್ತೆ ಸಾರಿಗೆಯಲ್ಲಿರುವಂತಹ ತೊಂದರೆಗಳು ಯಾವುವು, ಪ್ರಾಬ್ಲಮ್ಸ್ ಯಾವುದು ಅಂತ ಕೇಳಿದ್ದಾರೆ. ಜೂನ್ 2018 ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆರ್, ಫಸ್ಟ್ ಒನ್, many village and district roads become unfit for transportation during the rainy season. ಸೊ ಇದು ಮುಖ್ಯ ಕಾರಣ ಅಲ್ವಾ. ಸೊ ರಸ್ತೆ ಸಾರಿಗೆ ವಿಫಲವಾಗೋದಿಕ್ಕೆ ಕಾರಣ ಏನು ಅಂತಂದ್ರೆ, ಭಾರತದ ಹಳ್ಳಿಗಳು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮಳೆ ಬಂದಾಗ ಈ ರೋಡ್ ಅನ್ನೋದೇನಾಗುತ್ತೆ ಮಕ್ಕಳೇ, ಟ್ರಾವೆಲ್ ಮಾಡೋದಕ್ಕೆ ಅನ್ಫಿಟ್, ಯೋಗ್ಯವಲ್ಲದ ರೀತಿಯಲ್ಲಿ ಪರಿವರ್ತಿತವಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಮೇನ್ reason for road transport failure or problem of the road transport. Okay, ರೋಡ್ ಕಂಡೀಷನ್ ಸಮ್ಮರ್ ಅಲ್ಲಿ ಇದ್ದಾಗೆ ರೇನಿ ಸೀಸನ್ ಅಲ್ಲಿ ಇರೋದಿಲ್ಲ. ಸೆಕೆಂಡ್ ಒನ್, road transport is also the cause of environmental pollution, increased density ಆಫ್ ವೆಹಿಕಲ್ಸ್ ಅಂಡ್ ಆಕ್ಸಿಡೆಂಟ್ಸ್. ಈಗ ರೋಡ್ಗಳಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗತ್ತೆ. ಓಕೆ, ಸೊ ಹೇಗೆ ಅಂತಂದ್ರೆ ವಾಹನಗಳಿಂದ ಹೊರಸೂಸುವ ಹೊಗೆಗಳಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಇನ್ಕ್ರೀಸ್ಡ್ ಡೆನ್ಸಿಟಿ ಅಂತಂದ್ರೆ ಜನಸಾಂದ್ರತೆ, ವೆಹಿಕಲ್ಗಳ ಡೆನ್ಸಿಟಿ ಜಾಸ್ತಿ ಆಗತ್ತೆ. ಓಕೆ, ವಾಹನ ದಟ್ಟಣೆ ಹೆಚ್ಚಾಗತ್ತೆ. ಸೊ ವಾಹನ ದಟ್ಟಣೆ ಹೆಚ್ಚಾದಾಗ ಏನಾಗುತ್ತೆ ಮಕ್ಕಳೇ, ಇಟ್ ಲೀಡ್ಸ್ ಟು ಆಕ್ಸಿಡೆಂಟ್ಸ್, ಅಪಘಾತಗಳು ಆಗುವಂತಹ ಸಂಭವಗಳು ಜಾಸ್ತಿ. ಸೊ ಇವೆಲ್ಲ ಇದು ರಸ್ತೆ ಸಾರಿಗೆಯಿಂದ ಉಂಟಾಗುತ್ತಿರುವಂತಹ ಒಂದು ಪ್ರಾಬ್ಲಮ್ಸ್, ತೊಂದರೆಗಳು. ಥರ್ಡ್ ಒನ್, roads are subject to severe wear and tear due to rain, floods and cyclones every year. ಮಳೆ, ಪ್ರವಾಹ ಮತ್ತು ಬಿರುಗಾಳಿಯಿಂದಾಗಿ ರೋಡ್ಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಸೊ ಅವುಗಳ ಪದೇ ಪದೇ ದುರಸ್ತಿ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಟ್ ನೀಡ್ಸ್ ಟು ಬಿ ರಿಪೇರ್ಡ್ frequently. Okay, the managing becomes very difficult during rainy season, floods and cyclones. Okay, so the fourth one, construction and management of national and state highways are inadequate. ಭಾರತದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಮ್ಯಾನೇಜ್ ಮಾಡೋದನ್ನ ಸರಿಯಾಗಿ ಮ್ಯಾನೇಜ್ ಮಾಡಕ್ಕಾಗ್ತಾ ಇಲ್ಲ. inadequate management and construction. Okay, next one, scarcity of basic needs along with roadside in seen all over the country. Okay, so basic needs ಅಂತಂದ್ರೆ ಏನು, ರೋಡ್ ಟ್ರಾವೆಲ್ ಮಾಡುವಾಗ ಒಂದು ಬೇಕಾದಂತಹ ಪ್ರಮುಖ ಅಗತ್ಯತೆಗಳ ಕೊರತೆ ರೋಡ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ. ಇಂಧನ ಇರ್ಬೋದು ಅಥವಾ ಬೇರೆ ಬೇರೆ ಬೇಸಿಕ್ ನೀಡ್ಸ್ ಇರ್ಬೋದು, ಅದರ ಕೊರತೆ ಉಂಟಾಗೋದ್ರಿಂದ ರೋಡ್ ಟ್ರಾವೆಲ್ ಮಾಡೋರಿಗೆ ಅದು ಒಂದು ಪ್ರಾಬ್ಲಮ್ ಆಗಿ ಪರಿಣಮಿಸಿದೆ. ಓಕೆ, ದೀಸ್ ಆರ್ ದ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಸ್.